ನಮಸ್ಕಾರ. WPL ನ ಫೈನಲ್ ಪಂದ್ಯದಲ್ಲಿ ಮೋಸ ಮಾಡಿ ಕಪ್ ಗೆದ್ದುಕೊಂಡಿದ್ದ RCB ಕೊನೆ ಓವರ್ನಲ್ಲಿ ಹಿಟ್ಔಟ್ ಆಗಿದ್ರ ರಾಧಾ ಯಾದವ್. ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ RCB ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಆ ಲಾಸ್ಟ್ ಓವರ್ನ ರೋಚಕ ಹೈಲೈಟ್ಸ್ ಹೇಗಿತ್ತು ಗೊತ್ತಾ? ಹೀಗಿದ್ರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ RCBಯ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಹಿಳಾ ತಂಡ 2ನೇ ಬಾರಿ ವುಮೆನ್ಸ್ ಪ್ರೀಮಿಯರ್ ಲೀಗ್ ನಲ್ಲಿ ಕಪ್ ಎತ್ತಿ ಹಿಡಿದಿದೆ. ಅದ್ಭುತ ರನ್ ಚೇಸ್ ಮಾಡುವ ಮೂಲಕ RCB ಮತ್ತೊಮ್ಮೆ ಕಪ್ ತನ್ನದಾಗಿಸಿಕೊಂಡಿತು. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತೊಮ್ಮೆ ಫೈನಲ್ಗೆ ಬಂದು ಸೋತಿದೆ. ಇದರೊಂದಿಗೆ ಡೆಲ್ಲಿ ಕ್ಯಾಪಿಟಲ್ಸ್ 4ನೇ ಬಾರಿ ರನ್ನರ್ ಅಪ್ ಆದರೆ ಅತ್ತ RCB 2ನೇ ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಈ ಮಧ್ಯೆ RCB ಕಳ್ಳಾಟ ಆಡಿದೆ ಎಂಬ ಆರೋಪ ಕೇಳಿಬಂದಿದೆ. ಕೊನೆ ಓವರ್ನಲ್ಲಿ ರಾಧಾ ಯಾದವ್ ಹಿಟ್ಔಟ್ ಆಗಿದ್ರ? ಅಷ್ಟಕ್ಕೂ ಲಾಸ್ಟ್ ಓವರ್ನಲ್ಲಿ ಆಗಿದ್ದೇನು ಗೊತ್ತಾ? ಬನ್ನಿ ತಿಳಿಸ್ಕೊಡ್ತಾ ಹೋಗ್ತೀವಿ. ವಡೋದರದ ಈ ಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದಂತ RCB ನಾಯಕಿ ಫೀಲ್ಡಿಂಗ್ ಆಯ್ದುಕೊಂಡರು. ಡೆಲ್ಲಿ ಉತ್ತಮ ಆರಂಭವನ್ನ ಕೂಡ ಕಂಡಿತು. ಸಂಘಟಿತ ಆಟದ ನೆರವಿನಿಂದಾಗಿ ಡೆಲ್ಲಿ ಅಂತಿಮವಾಗಿ 20 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 203 ರನ್ಗಳ ದೊಡ್ಡ ಮೊತ್ತವನ್ನ ಕಲೆ ಹಾಕಿತು. ಈ ಬೃಹತ್ ಟಾರ್ಗೆಟ್ ಬೆನ್ನಟ್ಟಿದ RCB ಆರಂಭಿಕ ಆಘಾತವನ್ನ ಎದುರಿಸಿತ್ತು. ತಂಡ 9 ರನ್ ಗಳಿಸಿದ್ದಾಗ ಗ್ರೇಸ್ ಹ್ಯಾರಿಸ್ ರವರ ವಿಕೆಟ್ ಕಳೆದುಕೊಂಡಿತು. ನಂತರ ಸ್ಮೃತಿ ಮಂದಾನ ಹಾಗೂ ಜಾರ್ಜಿಯಾ ವಾಲ್ ಜೊತೆ ಆಟದಿಂದ RCB ಗೆಲುವಿನ ಹಾದಿಯನ್ನ ಕಂಡಿತು. ಸುಲಭದಲ್ಲಿ ಕಪ್ ನಮ್ಮದಾಯಿತು ಎನ್ನುವಾಗ ಮತ್ತೆ ಸಂಕಷ್ಟ ಎದುರಾಯಿತು. ತಂಡದ ಮೊತ್ತ 174 ಇರುವಾಗ RCB 2ನೇ ವಿಕೆಟ್ ಕಳೆದುಕೊಂಡಿತು. ಜಾರ್ಜಿಯಾ ವಾಲ್ 79 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು. ನಂತರ ರೀಚಾ ಘೋಷ್ ಕೂಡ 6 ರನ್ಗಳಿಗೆ ವಿಕೆಟ್ ಕೈಚೆಲ್ಲಿದರು. ಮತ್ತೊಂದು ಕಡೆ ಕ್ಯಾಪ್ಟನ್ ಸ್ಮೃತಿ ಮಂದಾನ ಕೂಡ ತಂಡದ ಮೊತ್ತ 191 ರನ್ ಆಗಿದ್ದ ವೇಳೆ ವಿಕೆಟ್ ಒಪ್ಪಿಸಿದರು. ಇದರೊಂದಿಗೆ 4ನೇ ವಿಕೆಟ್ ಕೂಡ ಬಿದ್ದಿತು. ಹೀಗಾಗಿ RCB ಕಪ್ ಗೆಲ್ಲಲು ಕೊನೆ ಓವರ್ನಲ್ಲಿ ಬೇಕಾಗಿದ್ದು 10 ರನ್ಗಳು. ಆಗ ಕ್ರೀಸ್ನಲ್ಲಿದ್ದು ರಾಧಾ ಯಾದವ್. ಮೊದಲ 2 ಬಾಲ್ಗಳಲ್ಲಿ 2 ಸಿಂಗಲ್ ಬಂತು. ಕ್ರೀಸ್ನಲ್ಲಿದ್ದ ರಾಧಾ ಯಾದವ್ ಅವರು 3ನೇ ಬಾಲ್ ಅನ್ನ 4 ಗಡಿಗೆ ಅಟ್ಟಿದರು. 4ನೇ ಬಾಲ್ ಕೂಡ 4 ಬಾರಿಸಿದರು. ಆದರೆ ಇದೇ ವೇಳೆ ರಾಧಾ ಯಾದವ್ ಅವರ ಬ್ಯಾಟ್ ಸ್ಟಂಪ್ಗೆ ತಾಗಿದೆ ಎಂದು ಕೆಲವರು ಹೇಳುತ್ತಿದ್ದಾರೆ. ಆದರೆ ಅಸಲಿಯತ್ತು ಏನಪ್ಪಾ ಅಂತಂದ್ರೆ ಸ್ಟಂಪ್ಗೆ ತಾಗಿದ್ದು ರಾಧಾ ಯಾದವ್ ಅವರ ಬ್ಯಾಟ್ ಅಲ್ಲ, ಬದಲಾಗಿ ಡೆಲ್ಲಿ ತಂಡದ ವಿಕೆಟ್ ಕೀಪರ್ ಆಗಿದ್ದಂತಹ ಲಿಜಲ್ ಲೀ ರವರ ಕೈ ತಾಗಿತ್ತು. ಇದು ವಿಡಿಯೋದಲ್ಲಿ ಕೂಡ ಸ್ಪಷ್ಟವಾಗಿ ಕ್ಯಾಪ್ಚರ್ ಆಗಿದೆ. ಅದ್ಯಾಗೂ ಕೆಲವರು ಈ ರೀತಿಯಾಗಿ ಸುಳ್ಳು ಸುದ್ದಿ ಹಬ್ಬಿಸುವ ಮೂಲಕ RCB ತಂಡಕ್ಕೆ ಕಳಂಕ ತಂದುಕೊಡ್ತಾ ಇದ್ದಾರೆ. ಇದರ ಬಗ್ಗೆ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.